5:45 ಏನೇನೋ ಐಟಮ್ಗಳು ಸಿಗುತ್ತೆ ಐಟಮ್ ಬೀಚ್ ಸೈಡ್ ಅಲ್ಲಿ. ಓ ಡೈರೆಕ್ಟರ್ ನಾನೇ. 45 ಡೈರೆಕ್ಟರ್ ಇವರೇ. ನಾನು 45 ಸಿನಿಮಾ ಮೇಲೆ ಯಾವಾಗ್ಲೂ ಒಂದು ವಿಶೇಷವಾದ ಕಭಿ ಕಭಿ ಮೇರೆ ದಿಲ್ ಮೇ. ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ಬೆಳಿಗ್ಗೆ ನಾನು 3:45 ಎದ್ದು 4:45 ವರೆಗೂ ರೆಡಿ ಆಗಿ 5:45 HAL ಏರ್ಪೋರ್ಟ್ ಬಂದಿದ್ದೀನಿ. 45 ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಂಬರ್ ಆಗಲಿದೆ. ಯಾಕಂದ್ರೆ ಈ ವರ್ಷ ಆಗಸ್ಟ್ 15ನೇ ತಾರೀಕು 45 ಫಿಲ್ಮ್ ರಿಲೀಸ್ ಆಗ್ತದೆ. ಈಗ ಎಲ್ಲಾ ಕಡೆ ಟ್ರೆಂಡ್ ಆಗ್ತಾ ಇರುವಂತ ಏಕೈಕ ಟೀಸರ್ ಅಂದ್ರೆ ಅದು 45 ಟೀಸರ್. ಡೈರೆಕ್ಟರ್ ನಾನೇ. ಗೊತ್ತು, ಆ ಫಿಲ್ಮ್ ಹೀರೋ ನಾನು. ಟೀಸರ್ ಅಂತೂ ಬೆಂಕಿ ತರ ಹರಡ್ತಾ ಇದೆ. 45 ಟೀಸರ್ 10 ಮಿಲಿಯನ್ ಅನ್ನ ವಿತಿನ್ ಫ್ಯೂ ಡೇಸ್ ಕ್ರಾಸ್ ಮಾಡ್ಬಿಟ್ಟಿದೆ. ಸೊ ಈ ಖುಷಿನ, ಈ ಸಂಭ್ರಮನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕಲ್ಲ. ಈ ಬಾರಿ ಸೆಲೆಬ್ರೇಷನ್ ನಾವು ಆಕಾಶದ ಎತ್ತರದಿಂದ ಮಾಡ್ತಾ ಇದ್ದೀವಿ. ಈ ಸೆಲೆಬ್ರೇಷನ್ ಬರೀ ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಈ ಸೆಲೆಬ್ರೇಷನ್ ನ ನಾವು ಅಭಿಮಾನಿಗಳ ಜೊತೆ ಸಂಭ್ರಮಿಸೋದಕ್ಕೆ ಪ್ಯಾನ್ ಇಂಡಿಯಾ ಟೂರ್ ಮಾಡ್ತಾ ಇದೀವಿ. ಈ ಒಂದು ವಿಶೇಷ ಜರ್ನಿನ ನಾವ್ ಇಲ್ಲಿಂದ ಶುರು ಮಾಡ್ತಾ ಇದೀವಿ. ನಾವೀಗ ಫಸ್ಟ್ ಹೋಗ್ತಾ ಇರೋದು ಮುಂಬೈ. 6:45 ನಮ್ಗೆ 45 ಸಕ್ಸಸ್ ಜರ್ನಿ ಶುರು ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತು ನಾವು ನಮ್ಮ 45 ಚಿತ್ರತಂಡದ ಜೊತೆ ಇದೀವಿ. ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ. ಅಣ್ಣ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. 45 ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿ ಟೀಸರ್ ಎಲ್ಲ ಕಡೆ ಮಿಂಚ್ತಾ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಅಣ್ಣ. ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ ದ ಜರ್ನಿ? ಫಸ್ಟ್ ಆಫ್ ಆಲ್ ರೆಕಗ್ನೈಸ್ ಮಾಡಿ ಮಾಡ್ಬೇಕಂತ ಅರ್ಜುನ್ ಜರ್ನಿ ಆಗ್ಲಿ, ರಮೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು 45 ಸಿನಿಮಾ ಮೇಲೆ ಯಾವಾಗ್ಲೂ ಒಂದು ವಿಶೇಷವಾದ ಒಂದು ಪ್ರೀತಿ ಇತ್ತು. ಅರ್ಜುನ್ ಜರ್ನಿ ಕಥೆ ಹೇಳಿತ್ತು, ಸೀಸನ್ ಹೇಳಿದ್ರು, ದಿಲ್ ಅವ್ರನ್ನ ಡೈರೆಕ್ಟರ್ ಮಾಡಿ, ಇಲ್ಲಾಂದ್ರೆ ಯಾರೋ ಬೇರೆಯವ್ರು ಕೊಟ್ಬಿಡ್ತಿದ್ರು. ನಾವೇನು ಇಲ್ಲ, ಯಾಕೆ ಅರ್ಜುನ್ ಮಾಡಿ ನೀವೇ. ನನ್ನ ಪೊಸಿಷನ್ ಉಪೇಂದ್ರ ಅಂತ ಹೇಳ್ತಿದ್ರು, ಯಾಕೆ ನೀವು ಮಾಡಿ. ಬಿಕಾಸ್ ಎನಿಬಡಿ ಸಬ್ಜೆಕ್ಟ್ ರೀತಿಯಾಗಿ ಹೇಳ್ಬೇಕಾದ್ರೆ ಇವ್ರು ಯಾಕೆ ಬೇರೆಯವ್ರು ಕೊಡ್ಬೇಕು, ಇವರೇ ಮಾಡಬಹುದ್ರ ಅಂತ ಅನ್ಸುತ್ತೆ. ಅವತ್ತಿಂದ ಒಂದು ಭರವಸೆ. ಆಮೇಲೆ ಉಪೇಂದ್ರ ಜಾನ್ ಆಗಿದ್ರು ಇನ್ನೊಂದು, ಬಿಕಾಸ್ ಕಾಂಬಿನೇಷನ್ ನಾವು ಉಪೇಂದ್ರ ವೆಯ್ಟ್ ಮಾಡ್ತಾ ಇದ್ವಿ ಯಾವ್ದು ಮಾಡೋದು. ಅದು ಇವತ್ತು ಒಂದೇ ಡೈಲಾಗ್, ಓಮ್ದು ಡೈಲಾಗ್ ಅಂತ ಎಂಜಾಯ್ ಮಾಡ್ತೀವಿ. ಬಟ್ ಸಿನಿಮಾದಲ್ಲಿ ಬರ್ಬೇಕಾದ್ರೆ ಆ ಒಂದು ಕನೆಕ್ಷನ್ ಬೇರೆ, ಯಾವ ರೀತಿ ಕನೆಕ್ಷನ್ ಇರ್ತದೆ ನೋಡ್ಬೇಕು. ಓಮ್ ಡೈರೆಕ್ಷನ್ ನಾನೇ ಮಾಡಿದ್ದು, ಓಮ್ಲೆ ನಾನೇ ಹೀರೋ, ಆ ಕನೆಕ್ಷನ್ ಇದೆಯಲ್ಲ, ಈ ಪಾತ್ರದ ಕನೆಕ್ಷನ್ ಇರುತ್ತೆ. ಅದು ಎಂಟ್ರಿ ಬಂದು ನೋಡಿದಾಗ ಓ ಮೈ ಗಾಡ್ ಅದು. ಸೊ ಆತರ ಒಂದೊಂದು ಸ್ಟ್ರೈಕ್ಸ್ ಈ ಸಿನಿಮಾದಲ್ಲಿ ಗೊತ್ತಿಲ್ಲದೇನೆ ಬರುತ್ತೆ. ಮೆಸೇಜ್ ಹೇಳ್ಬೇಕಂತ, ಫಿಲಾಸಫಿ ಹೇಳ್ಬೇಕಂತ, ಏನೋ ಒಂದು ಬುದ್ಧಿವಾದ ಹೇಳಿದ್ರ, ಬುದ್ಧಿವಾದ ಒಂದು ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ ಹೆಂಗಿರುತ್ತೆ. ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಜೊತೆಲಿ ಲಾಜಿಕ್ಸ್ ಬೇಕು, ರಿಯಾಲಿಟಿ ಬೇಕು. ರಿಯಾಲಿಟಿ ಏನು ಬಟ್ ಬಂದು ನೋಡಿದಾಗ 100% ಎಸ್ ನಾವೆಲ್ಲ ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ರಿಯಲೈಸ್ ಆಗುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇವತ್ತು ಇಷ್ಟು ಮಟ್ಟಿಗೆ ನಾನು ಹೇಳಿದೆ, ಹಿಂದಿಲಿ ಇಷ್ಟು ಮಟ್ಟಿಗೆ ನೋಡಿದಿರೋದು ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮಿ. ಅಣ್ಣ ನಮ್ ಜೊತೆ ಇರೋದು ಒಂದು ಹ್ಯಾಪಿ, ಆದ್ರೆ ಇನ್ನೊಂದು ಹ್ಯಾಪಿ ಗೀತಕ್ಕ ಇಲ್ಲಿರೋದು. ನೀವ್ ಹೇಳಿ, ಟೀಸರ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಅವ್ರು 3 ಜನ ಒಟ್ಟಿಗೆ ನೋಡದೆ ನನಗೆ ಟ್ರೀಟ್. ವೆರಿ ನೈಸ್. ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ರು ಶಿವಣ್ಣ ಉಪ್ಪಿ ಸರ್ ಅವರ ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ. ಅಣ್ಣ ಹೇಳ್ತಾ ಇದ್ರು ಏನೇ ವಿಷಯ ಆಗ್ಬೇಕು ಅಂದ್ರೆ ಅದಕ್ಕೆ ಆದಂತ ಒಂದು ರೈಟ್ ಟೈಮ್ ಬರ್ಬೇಕು. ಆ ರೈಟ್ ಟೈಮ್ ಬಂದಿದೆ. 45 ಅದ್ರ ಬಗ್ಗೆ ನಾವು 6:45ಗೆ ಆಕಾಶದಲ್ಲಿ ಮಾತಾಡ್ತಾ ಇದೀವಿ ಉಪ್ಪಿ ಸರ್. ಅಲ್ಲ, ಬಹಳ ಒಳ್ಳೆ ಇದಂದ್ರೆ ರಾಜ್ ಬಿ ಶೆಟ್ಟಿ ಅವ್ರು ಲುಂಗಿ ಹಾಕೊಂಡ್ ಬಂದ್ರಲ್ಲಿ ಎಲ್ಲ ಇಟ್ರು ನೀವೇ ಕೂತ್ಕೋಬೇಕು. ರಾಜ್ ಬಿ ಶೆಟ್ಟಿ ಹೇಳಿದ್ರೆ ನೀವೇ ಮಾತಾಡ್ಬೇಕು. ಇಲ್ಲ, ನಾನು ತುಂಬಾ ಕೇಳಿದೆ, ಬನ್ನಿ ರಾಜ್. ಇಲ್ಲ, ನಾನು ಶೂಟಿಂಗ್ ಅಲ್ಲಿ ಸರಿ ಅಟ್ಲೀಸ್ಟ್ ನಿಮ್ ಲುಂಗಿ ಕೊಡಿ ರಾಜ್ ಅಂತ ಹೇಳ್ಬಿಟ್ಟು ಅವ್ರ ಲುಂಗಿನ ನಾನು ಸ್ಟೈಲ್ ಆಗಿ ಕಟ್ಕೊಂಡ್ ಬಂದಿದ್ದೇನೆ. ಏನ್ ಸರ್ ಲುಕ್ಕು, ಏನ್ ಸರ್ ಆ ಬೈಕು. ಹಿಂದೆ ಕೂತಿದ್ರು ಸೃಷ್ಟಿಕರ್ತ, ಅವ್ರನ್ನ ಕೇಳಿ. ಏನು ಒಂದ್ಸತಿ ಮನೆಗ್ ಬಂದ್ರು, ನಾನು ಅವಾಗ ಹೆಂಗೆಂಗೋ ಇದ್ದೆ, ಹಂಗೆ ನೋವು ನನಗಿದೇ ಬೇಕು ಅಂದ್ರು. ಆಯ್ತು, ಹಂಗೆ ಬರ್ತೀನಿ ಬಿಡಿ ಶೂಟಿಂಗ್ಗೆ ಅಂದೆ.
ಅವ್ರು ಏನೋ ಒಂಥರ ವಿಚಿತ್ರ ಡ್ರೆಸ್ ಹಾಕ ಸರ್ ಹಿಂಗ್ ಕಟ್ಟಿ ಅಂತೇನೋ ಹೇಳ್ತಾ ಇದ್ರು. ಓಕೆ, ಏನೋ ಅವ್ರದ್ದು ಕಲ್ಪನೆ ಅಲ್ವಾ. ಆಮೇಲೆ ಇಡೀ ಪಿಕ್ಚರ್ನ ನೋಡಿ ಪಿಕ್ಚರ್ ಮಾಡ್ತಿರೋದು ಅವರು. ತುಂಬಾ ನನಗೆ ಖುಷಿ ಅನ್ಸಿದ ವಿಷಯ ಅಂದ್ರೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಇಬ್ಬರಿಗೂ ನಿಜವಾಡ ಆ ವಿಷಯದಲ್ಲಿ ತುಂಬಾ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಡೀ ಸಿನಿಮಾನ ಅದು ಎಷ್ಟೋ ಖರ್ಚು ಮಾಡಿ ಇಡೀ ಸಿನಿಮಾ ರೆಡಿ ಮಾಡಿ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಫುಲ್ ಪಿಕ್ಚರ್ನ ಪ್ರೊಜೆಕ್ಷನ್ ನೋಡಿ ಇದನ್ನ ಹಿಂಗೆ ಮಾಡಬೇಕು ಅಂತ ಮಾಡ್ತಾ ಇರೋದು. ಅದು ಬಹಳ ದೊಡ್ಡ ವಿಷಯ. ಅದು ಕ್ರೆಡಿಟ್ ಹೋಗ್ಬೇಕು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ. ಆಮೇಲೆ ಅಫ್ಕೋರ್ಸ್ ಶಿವಣ್ಣ ಇದ್ರ ಮೇಲೆ ಆ ಒಂದು ಎನರ್ಜಿ ಹಂಗೆ ಇರುತ್ತದೆ. ಆ್ಯಕ್ಚುಲಿ ನೋಡಿ, ಅವ್ರು ಸ್ಟಾರ್ಟಿಂಗ್ಗೆ ನೀವೇ ಡೈರೆಕ್ಷನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ನೋಡಿ ಎಲ್ಲ ಹೆಂಗ್ ಸೇರಿಸ್ಬಿಡ್ತು. ರಾಜ್ ಬಿ ಶೆಟ್ಟಿ ಅವ್ರು ಬಂದ್ರು ನೋಡಿ, ಇವತ್ತೆಲ್ಲ ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ. ಸೂಪರ್ ಸರ್. ಈಗ ನಾವು 45 ಸೃಷ್ಟಿಕರ್ತ ನಮ್ಮ ಜನ್ಯಾಜಿ ಹತ್ರ ಮಾತಾಡ. ಸರ್, ಒಂದು ಸೀರಿಯಸ್ ಪ್ರಶ್ನೆ ಸರ್. ಈ ಟೂರು ಟೀಸರ್ ಸಕ್ಸಸ್ಗ ಅಥವಾ ನೆಕ್ಸ್ಟ್ ಬರ್ತಾ ಇರೋಂತ ಸಕ್ಸಸ್ಗೆ ಈ ಟೂರ್ ಒಂದು ಟೀಸರಾ? ಇಂಥ ಯೋಚನೆಗಳೆಲ್ಲ ನಿಮ್ಗೆ ಬರುತ್ತೆ ಮೇಡಮ್, ನಮ್ಗೆ ಗೊತ್ತಿಲ್ಲ. ಬಟ್ ಸರ್, ಈಗ ನಾವು ಮುಂಬೈ ಅಣ್ಣ, ಈಗ ಹಿಂದಿ ಹೇ ಹಮ್ ಇದೆ. ಅಚ್ಚಾಜಿ ಜನಿಯಾಜಿ, ಅದ್ರಲ್ಲೂ ಜಿ ಇದೆ. ಅಚ್ಚಾಜಿ ಜನಿಯಾಜಿ ಬೋಲಿಯೇ ಜಿ. ಕ್ಯಾ ಜಿ ಕ್ಯಾ ಬೋಲ್ನಾ ಬೋಲೋ. ಅದೇ ಇದು ಸಕ್ಸಸ್, ಈ ಟೂರ್ ಸಕ್ಸಸ್ ಅಥವಾ ಫ್ಯೂಚರ್ ಸಕ್ಸಸ್ಗೆ ಇದೊಂದು ಟೀಸರಾ? ಮೇಡಮ್, ನಿಮ್ಮ ಬಾಯರ್ಕೆಯಿಂದ ಹಂಗೆ ಆಗಲಿ, ನಮ್ಮೆಲ್ಲರ ಆಸೆನೂ ಅದೇ. ಸೊ ಖಂಡಿತ ಖುಷಿ ಇದೆ. ನಾವು ನಿಜ ಹೇಳ್ಬೇಕಂದ್ರೆ ನಾವು ಏನು ಪ್ಲ್ಯಾನ್ ಮಾಡಿದ್ದಲ್ಲ ಮೇಡಮ್. ಬೆಳಗ್ಗೆ ಅಣ್ಣ ಒಂದು ಮಾತು ಹೇಳಿದ್ರು, ಫಿಲ್ಮೇ ಕರ್ಕೊಂಡು ಹೋಗ್ತಾರೆ, ಅದಕ್ಕೇನೇನು ಬೇಕೋ ಅದು ಎವ್ರಿ ಟೈಮ್ ಈ ಸಿನಿಮಾದು ಏನೇ ಮಾಡೋಕ್ಕೋದ್ರು ಸಿನಿಮಾ ಮಾಡಿಸ್ತಾ ಇದೆ. ನಾವು ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ. ಇವನ್ ದಿಸ್ ಟೂರು ನಾವು ಅಂದ್ಕೊಂಡಿರ್ಲಿಲ್ಲ. ನಾವು ಟೀಸರ್ ಬಿಟ್ಟಿದ ತಕ್ಷಣ ಬಂದಿದ್ದ ರೆಸ್ಪಾನ್ಸ್ಗೆ ಸಡನ್ನಾಗಿ ನನಗೆ ಅವತ್ತಿನ ರಾತ್ರಿನೇ ಹೊಳಿತು, ವೈ ಡೋಂಟ್ ವಿ ಡೂ ಇಟ್, ಬಿಕಾಸ್ ಎಲ್ಲ ಸ್ಟೇಟಿಂದ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್. ಸೊ ವಿ ಥಾಟ್, ಅಣ್ಣನಿಗೆ ನಾನು ಫೋನ್ ಮಾಡಿದೆ, ಅಣ್ಣ ಈ ಥರ ಇದೆ, ಲೆಟ್ ಅಸ್ ಡೂ ಅ ಟೂರ್ ಈ ಟೈಮಲ್ಲೇ. ಟೀಸರ್ಗೆ ಯಾರೂ ಮಾಡಿಲ್ಲ ಆ್ಯಂಡ್ ಇವಾಗ ಮಾಡಿದ್ರೆ ಇದು ಕರೆಕ್ಟಾಗಿರುತ್ತೆ ಅಂತ ಹೇಳಿದ ತಕ್ಷಣ ನಿಜವಾದ ಹೀರೋ ಅಣ್ಣ. ಯಾಕಂದರೆ ಏನು ಹೇಳಿದ್ರು ಈ ಸಿನಿಮಾಗೆ, ನಾನು 1 ಅಂದರೆ ಈಸ್ ಇಂಟು 10 ಇಮಿಡಿಯೇಟ್ ಆಗಿ ಮಾಡೋಣ ಅಂತ. ನಾನು ನೀವು ಹೇಳಿದ್ರಲ್ಲ ಮೇಡಮ್, ಇದನ್ನ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿಸಿದವ್ರು ಯಾರು? ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅವ್ರು ಅಲ್ಲಿ ದೀಪ ಹಚ್ಚಿದ್ರು ನಾವು ಇಲ್ಲಿದ್ದೀವಿ. ಅವ್ರು ಎಷ್ಟೋ ಜೀವನಗಳಲ್ಲಿ ದೀಪ ಹಚ್ಚಿದ್ದಾರೆ, ಎಷ್ಟೋ ಜನರನ್ನ ಆರ್ಟಿಸ್ಟ್ ಮಾಡಿದ್ದಾರೆ, ಎಷ್ಟೋ ಜನ ಡೈರೆಕ್ಟರ್ ಮಾಡಿದ್ದಾರೆ, ಅವ್ರನ್ನ ಎಷ್ಟೋ ಜನ ಊಟ ಮಾಡ್ತಾರೆ. ಐ ಆಮ್ ಸೋ ಗ್ಲಾಡ್ ನನ್ನ ಫಸ್ಟ್ ಸಿನಿಮಾಗೆ ಅವ್ರ ಆಶೀರ್ವಾದ ಸಿಕ್ಕಿದ್ದು. ನಾನು ಲೈಫ್ ಟೈಮ್ ನೆನ್ಸ್ಕೊಂತೀನಿ. ಟೀಸರು ಟ್ರೈಲರ್ಗಿಂತ ಒಂದು ಚಿಕ್ಕ ತುಣುಕಾಗಿರುತ್ತೆ, ಬಟ್ ಒಂದು ಟೀಸರೇ ಟ್ರೈಲರ್ನ ಮೀರಿಸೋ ಲೆವೆಲ್ಗೆ ಜನರು ತಲೆ ಕೆಡ್ಸುತ್ತೆ ಅನ್ನೋ ಜಡ್ಜ್ಮೆಂಟು ನಿಮಗೆ ಫಸ್ಟೇ ಇತ್ತ? ಇಲ್ಲ ಮೇಡಮ್, ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋದಿತ್ತು. ಸುಮಾರು ಟೀಸರ್, ಸುಮಾರು ಟ್ರೈಲರ್ಗಳು ಮ್ಯೂಸಿಕ್ ಮಾಡಿದ್ದೀನಿ. ಒಂದು ಯೂಶುವಲ್ ಪ್ಯಾಟ್ರನ್ ಏನಿರುತ್ತೆ ಅಂತ ಗೊತ್ತು. ಇವಾಗ ಏನೂ ಇರಬಾರ್ದು ಅಂತ ವಿ ಆ್ಯಕ್ಚುಲಿ ಟ್ರೈಡ್. ಬಿಗಿನಿಂಗು ಒಂದು 2-3 ಕಟ್ಟು ಟ್ರೈ ಮಾಡಿದ್ವಿ. ಅವನ್ನ ಸುಮಾರು ಜನಕ್ಕೆ ಕೊಟ್ಟೆ. ಐ ಗಾಟ್ ದ ಸೇಮ್ ರೆಗ್ಯುಲರ್ ಪ್ಯಾಟ್ರನ್ನೇ. ಇದು ನಾನು ಸುಮಾರು ಈ ಥರ ಎಲ್ಲ ಮ್ಯೂಸಿಕ್ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಐ ಜಸ್ಟ್ ಥಾಟ್. ಆ್ಯಂಡ್ ಈ ಸಿನಿಮಾ ಆಗಿರೋದೆಲ್ಲ ತಲೆಯಲ್ಲೇ ಮೇಡಮ್. ಒಂದಿನ ಐ ವಾಸ್ ಜಸ್ಟ್ ಥಿಂಕಿಂಗ್, ಮತ್ತೆ ಈ ಫುಲ್ ಟೀಸರ್ದು ಆ ಸ್ಕ್ರಿಪ್ಟ್ ಹಾಗೆ ಕಣ್ಮುಂದೆ ಪಾಸ್ ಆಯಿತು. ಲೈಕ್ ಫಸ್ಟ್ ಶಾಟ್ ಇದು, ಇದಕ್ಕೆ ಮ್ಯೂಸಿಕ್ ಇದು, ಇದಾದ್ಮೇಲೆ ಇದು, ಇಲ್ಲಿ ಡೈಲಾಗ್ ಬರಬೇಕು, ಇದಾದ್ಮೇಲೆ ಲಾಸ್ಟ್ ಶಾಟ್ ಉಪ್ಪಿ ಸರ್ದು ಆ ಮಾಸ್ಟರ್ ಶಾಟ್ ಇರಬೇಕು. ಇಟ್ ಆಲ್ ಹ್ಯಾಪನ್. ಸೊ ನಾನು ಫೋನಲ್ಲೇ ಗೈಡ್ ಮಾಡಿಕೊಂಡು ಆ ಮ್ಯೂಸಿಕ್ಕು ಫೋನಲ್ಲೇ ಹೇಳಿ ಆ ಮ್ಯೂಸಿಕ್ ತೊಗೊಂಡು ಎಡಿಟಿಂಗ್ ಸ್ಟುಡಿಯೋ ಡೈರೆಕ್ಟಾಗಿ ಹೋಗಿ ಟಕ್ಕಂತ ಎಡಿಟ್ ಮಾಡಿ ಐ ಡಿಡ್ ಇಟ್ ಇನ್ ಮ್ಯಾಕ್ಸಿಮಮ್ 1 hour. ಅವತ್ತೇನು ಲಾಕ್ ಮಾಡಿದೆ ಅದೇನೆ. ಆಮೇಲೆ ಐ ಹ್ಯಾವ್ ನಾಟ್ ಎಡಿಟೆಡ್ ಇಟ್ ಅಗೇನ್, ಅದು ಇದು ಎಲ್ಲ ಏನೂ ಮಾಡಿಲ್ಲ. ಫಸ್ಟ್ ಏನು ಲಾಕ್ ಮಾಡಿದೆ ಅದೇ ಟೀಸರ್ ಇವತ್ತು ನಿಮ್ಮ ಮುಂದೆ. ಸೂಪರ್ ಸೂಪರ್. ಅಂಡ್ ಇವತ್ತು ನೀವು ಹೇಳಿದ್ರಿ ಇದಕ್ಕೆಲ್ಲ ಕಾರಣ ನಮ್ಮ ರಮೇಶ್ ರೆಡ್ಡಿ ಸರ್, ನಿರ್ಮಾಪಕರು ಅಂತ. ರಮೇಶ್ ಸರ್, ಫಸ್ಟ್ ಅರ್ಜುನ್ ಜನ್ಯ ಸ್ಟೋರಿ ಹೇಳ್ಬೇಕಾದ್ರೆ ಅವರು ಹೇಳಿದ ರೀತಿ ಚೆನ್ನಾಗಿತ್ತು. 45 ಅದು ಅಂತ ಹಣ 45 ಅಂದ್ರೆ ಸಾರಿ ಹೆಸರು ಯಾರು ಸರ್ ತಗೋತಾರೆ, ಇದು ನೋಡಿ ಸರ್ ಬೇರೆ ಬೇರೆ ಯಾವ್ದಾದ್ರು ನೋಡಿ ಅಂತ. ನೋಡೋಣ ಅಂತ ಅವ್ರ ಮನ್ಸಲ್ಲಿ ಏನು ಫಿಕ್ಸ್ ಮಾಡ್ಕೊಂಡ್ರು ಲಾಸ್ಟ್ ಎಂಡಿಂಗಲ್ಲಿ ಅದೇ ತಗೊಬಂದ್ರು. ಆ ಕತೆ ಹೇಳಿ ಚೆನ್ನಾಗಿತ್ತು. ಆ ಕತೆ ಏನು ಮಾಡಿದ್ರು ಅಂತ, ಸರ್ ಈ ಕತೆ ಒಪ್ತಾರ ಜನ ಅಂದ್ರು. ಹಿಂಗೆ ಯಾಕಣ್ಣ ನಾನು ಪಿಕ್ಚರ್ ಫಸ್ಟೇ ತೆಗೆದುಬಿಟ್ಟು ಆಮೇಲೆ ನೀವು ಶೂಟಿಂಗ್ ಮಾಡ್ತೀರಣ್ಣ. 1 ವರ್ಷ ಟೈಮ್ ತೊಗೊಂಡು, ಏನು ಸರ್ 1 ವರ್ಷ ತೊಗೊಂಡಿದ್ದೀರಾ ಇನ್ನೂ ಆಗಲಿಲ್ಲ ಅಂದರೆ, ಇಲ್ಲ ಆಗತ್ತೆ ಇರೋಣ ಅಂತ ಫಸ್ಟ್ ಟೈಮು 2 ಅವರ್ 20 ನಿಮಿಷ ಆನಿಮೇಷನ್ ಮಾಡಿ ಮ್ಯೂಸಿಕ್ ಮಾಡಿ ಡೈಲಾಗು ಎಲ್ಲ ನೋಡಿದಾಗ 70% ನಮ್ಮನ್ನ ಸೀಟ್ ಮೇಲೆ ಕೂರಿಸ್ತು. ಆಯ್ತು ಸರ್ ತೆಗೆಯೋಣ ಸರ್ ಅಣ್ಣ. ಈ 45 ಎಷ್ಟು ಸಿಂಕಲ್ ಇದೆ ನೋಡಿ ಅಣ್ಣ. 2025 ಅಲ್ಲಿ ಇದೀವಿ. 20 + 25 is 45. ಈಗ 45 ಅಂತ ಒಂದು ನಂಬರ್ ತಗೊಂಡ್ರೆ ನೋಡಿ ಅಣ್ಣ, ಎಂತ ಪ್ರಿಪ್ರೇಷನ್ ಅಣ್ಣ ನಂದು. ನೀವು ಯೋಚನೆ ಮಾಡಿದ್ರಾ? ಏ ಕ್ಯಾ ಬಾತ್ ಹೇ.
ಬಿಸಿಬೇಳೆ ಬಾತೆ. ಮುಂಬೈ ಅಂದ ತಕ್ಷಣ ನಿಮ್ಗೆ ಏನ್ ಜ್ಞಾಪಕ ಆತಾ ಹೈ? गोलगप्पा होता है, उसके बाद मसाला पूरी होता है, वड़ा पाव ಅಂತೂ ಶೂಟಿ ಬಾಂಬೆ ಅಂತ ಮದುವೆ ಆಗಿದ್ದು ಫಸ್ಟ್ ಗೀತಾ ಹೋಗಿದ್ದು ಬಾಂಬೆ. ಸೋಕಾಲ್ಡ್ ಹನಿಮೂನ್ ಅಂತ ಹೇಳ್ಬೋದು. 86 ಅಮಿತಾಬ್ ಬಚ್ಚನ್ ಸರ್ ಈ ವಾಸ್ ದಟ್ ಸೀರಾ ಕೋಟ್ ರಾಮನಾಥ್ ಅವ್ರ ಅಲ್ಲೇ ಬುಕ್ ಮಾಡಿದ್ರು. ಅಮಿತಾಬ್ ಬಚ್ಚನ್ ಅಲ್ಲಿ ಮೀಟ್ ಮಾಡಿದ್ರು. ಅಣ್ಣ ನೀವ್ ಹೇಳಿದ್ರಿ ನೀವು ಬಚ್ಚನ್ ಫ್ಯಾನ್ ಅಂತ. 45 ನೋಡಿ ಅಂತ ಹೆಂಗ್ ಹೇಳಿರೋರು? ಅವ್ರ ಸ್ಟೈಲ್ ಹೇಳೋದು ತುಂಬಾ ಕಷ್ಟ. ಹಾಯ್ ವಾಚ್ कीजिए 45 ಟೀಸರ್ ಅಬೌಟ್ ಜ್ಯಾದಾ ಖುಷ್ ಹೈ ವಾಚ್ कीजिए ಟೀಸರ್. ಇದು ಬುದ್ಧಿವಂತರಿಗೆ ಮಾತ್ರ ಅನ್ನೋದು ನೀವು ನಮ್ಗೆ ಹೇಳ್ಕೊಟ್ಟಿದ್ದು. ಸೊ ನಿಮ್ಗೊಂದು ಬುದ್ಧಿವಂತರ ಪ್ರಶ್ನೆ. 45 ನ ಹಿಂದಿಲಿ ಏನ್ ಹೇಳ್ತಾರೆ ಸರ್? ಅಯ್ಯಯ್ಯೋ ಈಗ ಇದು ಯಾರು ಯೋಚನೆ ಮಾಡಿರ್ಲಿಲ್ಲ. ಗೀತೆ ಕೇಳ್ತಾ ಇದ್ರೆ 45 ಅಂತೆ. 40 ಏನ್ 45 ಹೆಂಗೆ ನಾವು 45 ಹೇಳಿ 45 ಬೋಲಿಯೇ. 45 45 ಅಂದ ತಕ್ಷಣ ಅರ್ಜುನ್ ಸರ್ ಒಂದು ಟೈಟಲ್ ಜೊತೆ ಬಂದಾಗ ಡಿರೆಕ್ಟರ್ ಉಪೇಂದ್ರ ಅವ್ರಿಗೆ ಬಂದ ಯೋಚನೆ ಏನು, ಆಕ್ಟರ್ ಉಪೇಂದ್ರ ಅವ್ರಿಗೆ ಬಂದ ಯೋಚನೆ ಏನು, ರೈಟರ್ ಉಪೇಂದ್ರ ಅವ್ರಿಗೆ ಬಂದ ಯೋಚನೆ ಏನು? ನಾನ್ ಕತೆ ಕೇಳ್ಬೇಕಾದ್ರೆ ಆಡಿಯನ್ಸ್ ಉಪೇಂದ್ರ ಆಗಿ ಮಾತ್ರ ಕೇಳ್ತೀನಿ ಅಷ್ಟೇ. ಯಾವ ಡೈರೆಕ್ಟ್ ಇಲ್ಲ ಅವ್ರು ಆಕ್ಟ್ ಮಾಡಿ ತೋರಿಸ್ಬೇಕು. ನಾ ಸಿನಿಮಾ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ದಿದ್ದು. ಆಮೇಲೆ ಆ 45 ಟೋಟಲ್ ರಿಲೆವೆಂಟ್ ಆಗಿತ್ತು ಇಡೀ ಕತೆಗೆ. ಅದ್ರ ಮೇಲೆ ಮೇಯ್ನ್ ಆಗಿ ಐಡಿಯಾ ಇಟ್ಕೊಂಡೇ ಮಾಡಿರೋದು ಅವರು. ಆ ಟೋಟಲ್ ಕತೆನ ಹೇಳ್ಬೇಕಾರೆ ನನಗೆ ಅವ್ರ ಸಿನಿಮಾ ನೋಡೋದಕ್ಕಿಂತ ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಅವರು. ಹೌದೌದು. 45ಗೋಸ್ಕರ ನಾವು ಮುಂಬೈಗೆ ಹೋಗ್ತಾ ಇದೀವಿ. ಮುಂಬೈ ಬಾಂಬೆ ಅಂದ ತಕ್ಷಣ ಉಪ್ಪಿ ಸರ್ಗೆ ಏನೇನ್ ನೆನಪಾಗತ್ತೆ? ಫಸ್ಟ್ ನಾನು ಓಂ ಮಾಡಿದಾಗ ಇಲ್ಲಿ ಬಾಂಬೆಲೆ ತುಂಬಾ ಶೂಟಿಂಗ್ ಮಾಡಿದ್ದೆ. ಓಂನ ತೆಲುಗು ವರ್ಷನ್ ಹಾಲಿಡೇ ಇನ್ ಅಂತಿತ್ತು ಫಸ್ಟ್. ಅಲ್ಲಿ ಯೂಶಲಿ ನಾವು ಸಾಯಂಕಾಲ ಹೋಗ್ಬಿಟ್ಟು ಅಲ್ಲಿ ಆ ಬೀಚ್ ಸೈಡ್ ಅಲ್ಲೆಲ್ಲ ಏನೇನೋ ಐಟಮ್ಗಳು ಸಿಗತ್ತೆ. ಬೀಚ್ ಸೈಡ್ ಅಲ್ಲಿ ಪಾನಿಪುರಿ ಈ ತರ ಸ್ನಾಕ್ಸ್ ಆ ತರದೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ನಾವು ಅವಾಗ. ಸರ್ ಈ ತರ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ದೆ ನೀವು. ಓಕೆನಾ? ಮಾತಾಡ್ಬೇಕಾದ್ರೆ ಈ ತರ ಮೀನಿಂಗು ಡಬಲ್ ಮೀನಿಂಗ್ ಇದೆಲ್ಲ ನಮ್ಗೆ ಹೆಂಗ್ ಗೊತ್ತಿತ್ತು ಹೇಳಿ? ನೀವೇ ಪಿಕ್ಚರ್ ಅಲ್ಲೆಲ್ಲ ಹಂಗೆ ಎಲ್ಲ ಹೇಳ್ಕೊಟ್ಬಿಟ್ಟು ಈಗ ನೀವೇ ಅಲ್ಲ ಅಣ್ಣ ಅಲ್ವಾ ಅಣ್ಣ? ಹೇಳಿರೋದೇ ಈ ತರ ಎಲ್ಲ ಡಬಲ್ ಮೀನಿಂಗ್ ತೊಡ್ರೆ ಮಾತಾಡೋದೇ ಕಷ್ಟ ಅಂತ. ನಿಮ್ ತಲೆ ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದು. ಆನ್ ದ ರೇಟ್ ಆಫ್ 45 ನನ್ ಬುದ್ಧಿವಂತಿಕೆಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ? ಗುಡ್ ರೇಟಿಂಗ್ ಸರ್, ವೆರಿ ಗುಡ್. ನಿಮಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? ನಿಮಗೆ ನೀವು 45 ಅಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ಎಷ್ಟು? 45 ಅಲ್ಲ, ನಾನು 4 ಅವ್ರು 5 ಅನ್ಕೊಳ್ಳಿ ಸರ್. ನಂದೊಂದು ಆಸೆ ಇದೆ. ಈಗ 45 ಟೀಸರ್ ಎಲ್ಲಾ ಕಡೆ ಬಂದಿದೆ. ಹಿಂದಿಲ್ ಬಂದಿದೆ, ತಮಿಳಲ್ಲಿ ಬಂದಿದೆ, ತೆಲುಗಲ್ಲಿ ಬಂದಿದೆ, ಮಲಯಾಳಂ ಬಂದಿದೆ. ಸಿನ್ಸ್ ವಿ ಆರ್ ಗೋಯಿಂಗ್ ಟು ಮುಂಬೈ, ಆ ಟೀಸರ್ ಅಣ್ಣ ನೀವೇ ಡಬ್ ಮಾಡಿದ್ರ ಅಣ್ಣ ಹಿಂದಿ? ಆಪಿ ಡಬ್ ಕಿಯಾ. ಸೊ ಆ ಹಿಂದಿ ವರ್ಷನ್ ಒಂದ್ಸಲಿ ಹಂಗೆ ಒಂದ್ಸಲಿ ಇವಾಗ ರೀಕ್ರಿಯೇಟ್ ಮಾಡೋಣ. ನಮ್ ಡೈರೆಕ್ಟರ್ ಅಲ್ಲಿ ಜಲೀಜಿ ಆಕ್ಷನ್ ಬೋಲಿಯೇಜಿ. ಆಕ್ಷನ್ ಎಲ್ಲ ನನಗೆ ಹೇಳಲ್ಲ, ಅಭಿಮಾನಿಗಳ ಕೋರಿಕೆ ಇತ್ತು, ನಿಮ್ ಮನ್ಸಿಗೆ ಗೊತ್ತಾಗೋಯ್ತು. ಬಟ್ ಕನ್ನಡದಲ್ಲಿ ಒಂದ್ಸತಿ ಕೇಳಿಸಿ ಮೇಡಮ್. ಹಾ, ಆಮೇಲೆ ಹಿಂದಿ. ಓ ಡೈರೆಕ್ಟರ್ ನಾನೇ. 45 ಡೈರೆಕ್ಟರ್ ಇವರೇ. ಇನ್ನೊಂದು ನೋಡಿದೆ ಅಣ್ಣ, ನಾನು ಅರ್ಜುನ್ ಸರ್ ಕಳ್ಸಿದ್ದೆ ಫಾರ್ ಓಮ್ ಡೈರೆಕ್ಟರ್ ನಾನೇ, ಅದ್ರ ಹೀರೋ ನಾನೇ, ಅದ್ರ ಕೆಳಗಡೆ ಆಡಿಯನ್ಸ್ ಶಾರ್ಟ್ ಹಾಕ್ಬಿಟ್ಟು ಈ ಪಿಕ್ಚರ್ ನೋಡೋದು ನಾವೇ. ಏನ್ ಕ್ರಿಯೇಟಿವಿಟಿ. ಈಗ ಕನ್ನಡದಲ್ಲಿ ಕೇಳಿದೀವಿ, ಅಭಿ ಹಮ್ ಮುಂಬೈ ಜಾ ರಹೆ ತೋ ಹಿಂದಿ ಮೇ ಬೋಲಿಯೇ. ಓ ಡೈರೆಕ್ಟರ್ ಮೇ ಸೂಪರ್. ಈ ನಮ್ಮ ಅರ್ಜುನ್ ಸರ್ ಅವರ ಫಸ್ಟ್ ನಿರ್ದೇಶನದ ಒಂದು ಟೀಸರ್ಗೆ ಈ ರೀತಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ನೋಡೋಣ ಅಲ್ಲಿ ಮುಂಬೈ ಕ್ರೌಡ್ ಎಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ, ಅವ್ರ ಟೀಸರ್ ಬಗ್ಗೆ ಏನೇನ್ ಯೋಚನೆ ಮಾಡಿರ್ತಾರೆ, ಅವ್ರ ಪರ್ಸೆಪ್ಷನ್ ಏನು ಎಲ್ಲವನ್ನ ನೋಡೋಣ. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಾವು ಲ್ಯಾಂಡ್ ಆಗ್ತೀವಿ ಅಣ್ಣ. ವಿ ಆರ್ ಲ್ಯಾಂಡಿಂಗ್ ಇನ್ ಮುಂಬೈ ಅಣ್ಣ. अरे दीवानो मुझे पहचानो जरा पहचानो मैं हूँ कौन मैं हूँ कौन मैं हूँ कौन मैं हूँ कौन डॉन 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 अरे दीवानो मुझे पहचानो जरा पहचानो मैं हूँ डॉन मैं हूँ डॉन मैं हूँ डॉन मैं हूँ Don. I'm God.
ಗಾಡ್ ಇಸ್ ಗ್ರೇಟ್. ಮೇವ್ ಡಾನ್ ಅಂತ ಅವ್ರ ಎಂಟ್ರಿ ಕೊಡ್ತಾ ಇದಾರೆ. ಸರ್ ನೀವು ಯಾವ ಸಾಂಗ್ ಅಲ್ಲಿ ಈಗ ಮುಂಬೈ ಲ್ಯಾಂಡ್ ಆಗ್ತೀರಾ? ಶಿವಣ್ಣನ ಜೊತೆ ಸಾಂಗ್ ಹೇಳ್ಕೊಂಡೇನೆ. ನಿಮ್ಗೆ ಯಾವ ಸಾಂಗ್ ನೆನಪಾಗುತ್ತೆ? ನಮ್ದೆಲ್ಲ ಸ್ವಲ್ಪ ಏನೋ ಲವ್ ಸಾಂಗ್. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ ಜೈಸೆ ಮುझको बनाया गया है मेरे लिए. ಏನ್ ಸಾಂಗ್ ನೋಡಿ. ಮುಂಬೈ ಇಳಿತಾ ಇದ್ದಂಗೆ ಆ ಮುಂಬೈ ಗಾಳಿಲೇ ಒಂದು ಫೀಲ್ ಇದೆ. ಇದೇ ಫೀಲ್ ಅಲ್ಲಿ ನಾವು 45 ಪ್ರೆಸ್ ಮೀಟ್ಗೆ ರೆಡಿ ಆಗಿದ್ದೀವಿ. ನಾವೆಲ್ಲರೂ ರೆಡಿ. ಮುಂಬೈ ಗೆಟ್ ರೆಡಿ ಫಾರ್ 45.